ದುಬೈನಿಂದ ತಾಯ್ನಾಡಿಗೆ 246 ಜನ ಕನ್ನಡಿಗರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಕನ್ನಡಿಗರು. ಈಗಾಗಲೇ ದುಬೈನಲ್ಲಿದ್ದಂತಹ 246 ಮಂದಿ ಬೆಂಗಳೂರಿಗೆ ವಾಪಸ್ಸಾಗಿರುವಂಥದ್ದು. ದುಬೈನಿಂದ ತಾಯ್ನಾಡಿಗೆ 246 ಮಂದಿ ಕನ್ನಡಿಗರು ಎಂಟ್ರಿ ಕೊಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಕನ್ನಡಿಗರು. ದೇವನಹಳ್ಳಿಯ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ ದುಬೈನಿಂದ ಆಗಮಿಸಿದಂತಹ 4ನೇ ವಿಮಾನ ಇದಾಗಿದೆ. ದುಬೈನಿಂದ ಒಟ್ಟು 246 ಜನ ಪ್ರಯಾಣಿಕರು ಆಗಮಿಸಿದ್ದಾರೆ. ಎಮಿರೇಟ್ಸ್ ನಂಬರ್ AK 566 ಈ ಫ್ಲೈಟ್ನಲ್ಲಿ ಕನ್ನಡಿಗರು ವಾಪಸ್ ಆಗಿರುವಂಥದ್ದು ತಾಯ್ನಾಡಿಗೆ. ಏರ್ಪೋರ್ಟ್ಗೆ ಆಗಮಿಸಿದವರಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕುಟುಂಬದ ಸದಸ್ಯರನ್ನ ಹೂವಿನ ಹಾರ ಹಾಕಿ ಕುಟುಂಬಸ್ಥರು ಬರಮಾಡಿಕೊಂಡಿದ್ದಾರೆ, ಸಂಬಂಧಿಕರು ಮತ್ತು ಕುಟುಂಬಸ್ಥರು. ಏರ್ಪೋರ್ಟ್ನಲ್ಲಿ ವಾಪಸ್ ಬಂದವರು ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಒಂದು ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಕನ್ನಡಿಗರು ಬೇರೆ ದೇಶಗಳಲ್ಲೂ ಕೂಡ ಸಿಲುಕೊಂಡಿದ್ರು. ದುಬೈನಿಂದ ಈಗ ಬರ್ತಾ ಇರುವಂತಹ 4ನೇ ವಿಮಾನದಲ್ಲಿ 240 ಮಂದಿ ಪ್ರಯಾಣವನ್ನು ಕೂಡ ಬೆಳೆಸಿರುವಂಥದ್ದು. ತಾಯ್ನಾಡಿಗೆ ಸೇಫ್ ಆಗಿ ಮರಳಿದ್ದಾರೆ ಅಂತಾನೆ ಹೇಳ್ಬೋದು. 4ನೇ ವಿಮಾನ 4 ವಿಮಾನಗಳನ್ನು ಸೇರಿಕೊಂಡು ಈಗಾಗಲೇ 1,500ಕ್ಕೂ ಹೆಚ್ಚು ಮಂದಿ ತಾಯ್ನಾಡಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಈ ಮೂಲಕ ಅವರ ಕುಟುಂಬಸ್ಥರು ಕೂಡ ಒಂದು ರೀತಿಯ ಗ್ರ್ಯಾಂಡ್ ವೆಲ್ಕಮ್ ಅನ್ನು ಮಾಡಿಕೊಂಡಿದ್ದಾರೆ, ಹಾರ ಹಾಕಿದ್ದಾರೆ, ಸಂತಸವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಅಂತಹ ಸಂದರ್ಭದಿಂದ ನೀವು ವಾಪಸ್ ಆಗಿದ್ದೀರಾ ಎನ್ನುವಂತಹ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾನು ಸುಮಾರು ಒಂದು 7 days ಇಂದ ದುಬೈಗೆ ಹೋದೆ. ಯೂಶುವಲಿ ಹೋಗ್ತಾ ಇರ್ತೀನಿ, ಬೀಂಗ್ ಎ ಡಾಕ್ಟರ್ ಏನ್ ಮಾಡ್ತೀನಿ, ಪ್ರತಿ 1 ತಿಂಗಳಿಗೂ ಹೋಗ್ತಾ ಇದ್ದೆ. ಬಟ್ ಈ ತಿಂಗಳು ನನಗೆ ನೈಟ್ ಮೇರ್ ಆಯ್ತು. ನನ್ನ ಮಕ್ಕಳು ಬರ್ಡೇಗೆ ನಾನು ಹೋಗಿದ್ದೆ. ಬಟ್ ನನ್ನ ಮುಂದೆನೆ ಕೂಡ ಪಾಮ್ ಜುಮೇರಾ ಹೋಟೆಲ್ ಅಲ್ಲಿ ನಾನು ಉಳ್ಕೊಂಡಿದ್ದೆ. ಮಕ್ಕಳನ್ನ ಆಟ ಆಡಿಸ್ತಾ ಇದ್ದೆ ತಾಜ್ ಹೋಟೆಲ್ ಅಲ್ಲಿ ಬೀಚ್ ಮುಂದೆ. ಸಡನ್ ಆಗಿ ಒಂದು ಬ್ಲಾಸ್ಟ್ ನೋಡಿದೆ. ಸೊ ಅದ್ ನೋಡಿದ ತಕ್ಷಣನೇ ನನಗೆ ಶಾಕ್ ಆಗಿ, ನನ್ನ ಲೈಫಲ್ಲಿ ಯಾವತ್ತೂ ಈ ಬ್ಲಾಸ್ಟ್ ಅದೆಲ್ಲ ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಖುಷಿಯಾಗಿದ್ದೇನೆಂದ್ರೆ 5 days ಅಲ್ಲಿ ಇದ್ವಿ. ಗೌರ್ಮೆಂಟ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿ ನನ್ನ ಪ್ರೊಟೆಕ್ಟ್ ಮಾಡಿ ಯಾವುದೂ ತೊಂದರೆ ಆಗ್ದೇನೆ, ಇವನು ನಾನು 4 ವರ್ಷ ಮತ್ತೆ 6 ವರ್ಷದ ಮಕ್ಕಳ ಜೊತೆ ಇದ್ದೀನಿ. ಬಟ್ ಯಾವುದೂ ತೊಂದರೆ ಆಗ್ಲಿಲ್ಲ. ಮತ್ತೆ ನಮ್ಮ ಇಂಡಿಯನ್ ಎಂಬಸಿಗೆ ನಾನು ಕನೆಕ್ಟ್ ಅಲ್ಲಿ ಇದ್ದೆ. ಇಂಡಿಯನ್ ಎಂಬಸಿ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇವತ್ತೇನು ಹೇಳಕ್ ಹೊಡ್ತೀನಿ ಅಂದ್ರೆ, ಲೈಫ್ ತುಂಬಾ ಅನ್ಸರ್ಟನ್ ಇರುತ್ತೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮನುಷ್ಯರು ಏನಾಗುತ್ತೆ, ರೇಜ್ ಅಥವಾ ಹ್ಯೂಮನ್ ಕಾನ್ಫ್ಲಿಕ್ಟ್ ನ ನಾವು ಮರಿಬೇಕಾಗುತ್ತೆ. ದೇಶ ಹೊಡೆದಾತ ಹೋದ್ರೆ ನೇಚರ್ಗೆ ಎಫೆಕ್ಟ್ ಆಗುತ್ತೆ. ವಿ ಶುಡ್ ಸ್ಟಾಪ್ ದಿಸ್ ಅಂಡ್ ವಿ ಶುಡ್ ಅಪೋಸ್ ಆಲ್ ದಿಸ್ ಟೈಪ್ ಆಫ್ ವಾರ್ಸ್. there should not be a third world war at all. So that should be the motivation. ವಾಪಸ್ ಬಂದಾಗ ಖುಷಿ ಆಗುತ್ತೆ. ಅಲ್ಲಿ ಯಾವ ರೀತಿ ಸಂಘರ್ಷ ಅಲ್ಲಿ ಆಕ್ಚುಲಿ ನಮ್ಗೆ ಏನು ಕಷ್ಟ ಆಗ್ಲಿಲ್ಲ. ನಮ್ ಹಿರಿಯರ ಜೀವನಕ್ಕೆ ಹೋಗಿತ್ತು, ಎಲ್ಲರೂ ಒಳ್ಳೇದೇ ಇತ್ತು, ಎಲ್ಲ ಸರಿ ಇತ್ತು. ಒಂದ್ಸಲ ವಿಷಯ ಸ್ಪ್ರೆಡ್ ಆಗೋದು ಒಂದ್ಸಲ ಭಯ ಆಯ್ತು, ಏನಾಗ್ತಾ ಇದೆಯೋ ಏನಾಗುತ್ತೇನೋ ಅಂತ. ಮನೆಯಿಂದೆಲ್ಲ ಕಾಲ್ ಬರಕ್ ಸ್ಟಾರ್ಟ್ ಆಯ್ತು, ಭಯ ಆಯ್ತು. ಅದು ಮಗು ಇದೆ ಆಕ್ಚುಲಿ ಯುಎಸ್ಎಗೆ ಹೋಗ್ಬೇಕಾಗಿತ್ತು. ಸೊ ಇಲ್ಲಿಂದ ದುಬೈ ಟು ಕನೆಕ್ಟೆಡ್ ಫ್ಲೈಟ್ ಇಟ್ ವಾಸ್ ಬಟ್ ದುಬೈನಲ್ಲಿ ಇಳಿದು 9 o'clock ಫ್ಲೈಟ್ ಇತ್ತು. ಸಡನ್ ಆಗಿ ಟೇಕ್ ಔಟ್ ಟೈಮ್ ಅಲ್ಲಿ ಈ ಸ್ಟಾಪ್